ಸಣ್ಣ ಗೇಮ್ ಆಡೋಣ ಈಗ. ಎಸ್ ಆರ್ ನೋ ಹೇಳಬೇಕು. ಸ್ಕೂಲ್ ಬಂಕ್ ಯಾರು ಹಾಕ್ತಿದ್ರು? ಎಸ್ ಆರ್ ನೋ? ನೋ. ಇಲ್ಲ, ತುಂಬಾ ಒಳ್ಳೆ ಮಗು ನಾನು. ಓಕೆ, ನಾವು ಒಳ್ಳೆ ಮಕ್ಕಳೇ. ಹೌದೌದು. ಬಂಕ್ ಹೊಡಿತಾರೆ ಬೇರೆ ಒಳ್ಳೆ ಒಳ್ಳೆ ಉದ್ದೇಶಕ್ಕೆ. ಸ್ಕೂಲ್ ಕಾಲೇಜಲ್ಲಿ ಫೇಲ್ ಆಗಿದ್ರು? ನೋ. ಕಾಲೇಜಲ್ಲಿ ಒಂದ್ಸಲಿ ಬೇಕಂತ ಆಗಿದೆ. ಯಾಕೆ? ತುಂಬಾ ಸ್ಟ್ರೆಸ್ ಆಗ್ಬಿಟ್ಟು ಯಾವನ್ ಬರೆಯೋನು ಬಂಕ್ ಹೊಡ್ಬಿಟ್ಟಿದ್ವಿ, ಮಾಸ್ ಬಂಕ್. ಎಕ್ಸಾಮ್ಗೆ ಬಂಕಾ? ಬಂಕ್. ಓ ಮೈ ಗಾಡ್. ಅದಕ್ಕೆ ಲೀಡರ್ ನೀವೇ ಆಗಿದ್ರಾ? ಓ ಗಾಡ್. ಓಕೆ, ಕಾಲೇಜ್ ರೂಲ್ಸ್ ಎಲ್ಲ ಚೇಂಜ್ ಮಾಡೋದು. ಓಕೆ, ಟೀಚರ್ ಹತ್ರ ಪನಿಷ್ಮೆಂಟ್ ತಗೊಳ್ತಾ ಇದ್ದಿದ್ದು ಯಾರು? ಅಷ್ಟೊಂದಿಲ್ಲ, ಯಾವತ್ತು ಒಂದ್ಸರಿ, ಅದು ಫಾರ್ ಎ ರೀಸನ್. ಓಕೆ, ಅದು ಕಲ್ಚರಲ್ ಆಕ್ಟಿವಿಟೀಸ್ ಜಾಸ್ತಿ ಅಲ್ವಾ, ನಾನು ತುಂಬ ಡಾನ್ಸ್ ಸಿಂಗಿಂಗ್ ಕಾಂಪಿಟೇಷನ್ಸ್ಗೆ ಹೋಗಿ ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಮಾಡಿರಲಿಲ್ಲ. ಯಾಕೆ ಮಾಡಿಲ್ಲ ಅಂತ ಆಚೆ ನೆಲೆಸಿದ್ರು. ಸೊ ನಾನು ಸ್ಕೂಲ್ ಪರವಾಗಿ ಒಂದು ಕಾಂಪೀಟ್ ಮಾಡೋಕ್ಕೆ ಹೋಗಿದ್ದೆ ಹೋಗ್ಬಿಟ್ಟು ನಮ್ಮ ಹೆಡ್ ಮಾಸ್ಟರ್ನ ಕರ್ಕೊಂಬಂದೆ. ನಾನು ನಾಳೆಯಿಂದ ಯಾವ ಆ್ಯಕ್ಟಿವಿಟೀಸಲ್ಲೂ ಪಾಲ್ಗೊಳ್ಳಲ್ಲ ನಾನು, ಓಕೆನಾ ಅಂತಂದೆ. ಇಲ್ಲ, ಅವರೇ ಬಂದರು. ಇಲ್ಲ ಬಾಮ, ನಾನು ಮಾತಾಡ್ತೀನಿ ಅಂತ ಮಾತಾಡಿ ನನ್ನ ಮತ್ತೆ ಕ್ಲಾಸ್ ಒಳಗೆ ಕೂರಿಸಿದ್ರು. ಪನಿಷ್ಮೆಂಟ್ ಎಲ್ಲ ಇರಲ್ಲ, ನಾವೇ ಕ್ಲಾಸ್ ಲೀಡರ್ ಕೊಡಿಸ್ತಾ ಇದ್ದೆ. ಓಕೆ, ಸೊ ಮಾನಿಟರ್ ಆಗಿದ್ರಿ ನೀವು? ಮಾನಿಟರ್ ಆಗಿದ್ದೆ, ಕಾಲೇಜಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ. ಸೊ ನಾನು ಸ್ವಲ್ಪ ಹೇಳೋಣಲ್ಲ, ಎಲ್ಲ ರೀತಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ದೆ. ಸಿಂಗಿಂಗು, ಡಾನ್ಸಿಂಗು, ಸ್ಪೋರ್ಟ್ಸ್ ಅಲ್ಲಿ ಇದ್ದೆ, ಅಂಡ್ ಕ್ಯಾಪ್ಟನ್ ಆಗಿದ್ದೆ. ಹಾಗಾಗಿ ನಮ್ಮ ಸಾಮಾನ್ಯವಾಗಿ ಯಾರು ಡಿಸ್ಟರ್ಬ್ ಮಾಡ್ತಿಲ್ಲ. ಓಕೆ, ಅಪ್ಪ ಅಮ್ಮನ ಹತ್ರ ಜಾಸ್ತಿ ಏಟ್ ತಿಂದಿರೋದು ಯಾರು? ನಾನಲ್ಲ, ನಮ್ಮ ಅಣ್ಣ. ಅತೀ ಸುಳ್ಳು ಹೇಳೋದು? ಇಲ್ಲ, ನಂಗೆ ಸುಳ್ಳು ಹೇಳಕ್ಕೆ ಈಗಲೂ ಬರಲ್ಲ. ನನಗೆ ಇಬ್ಬರಿಗೂ ಬರಲ್ಲ. ಕಾಲೇಜ್ ರೌಡಿ ಅಥವಾ ಸ್ಕೂಲ್ ರೌಡಿ ಯಾರು? ಸ್ಕೂಲ್ ರೌಡಿ ಆಗಿದೆ. ರೌಡಿ ಅಂದರೆ ಜೋರು. ಹಾಂ, ಗ್ಯಾಂಗ್ ಲೀಡರ್? ನನ್ನ ಗ್ಯಾಂಗಿಗೆ ನಾನು ಲೀಡರ್ ಅಷ್ಟೇ. ಟೀಸ್ ಮಾಡ್ತಿದ್ರಾ? ಟೀಸ್ ಇಲ್ಲ ಅಷ್ಟೊಂದು. ನೋ. ಓಕೆ, ಐ ಹೇಟ್ ಡಾನ್ಸ್ ಅನ್ನೋರು ಯಾರು? ಅಂದರೆ ಐ ವಾಸ್ ಅ ವೆರಿ ಗುಡ್ ಡಾನ್ಸ್. ಕಾಲೇಜಲ್ಲಿ ತುಂಬ ಒಳ್ಳೆ ಡಾನ್ಸಿಗೆ ಫೇಮಸ್ ನಾನು. ಯಾಕೋ ಒಂದು ಪಾಯಿಂಟಲ್ಲಿ ಅದು ಡಿಸ್ಕನೆಕ್ಟ್ ಆಯಿತು. ಮತ್ತು ಏನೋ ಇವತ್ತು ಸಾಂಗ್ ಡ್ಯಾನ್ಸ್ ಮಾಡಬೇಕು ಅಂದರೆ ಲಿಪ್ಸಿಂಕೆ ಯಾಕೋ ನಂಗೆ ಅಷ್ಟಾಗಿ ರುಚಿಸಲ್ಲ. ಈಗ ನಿಮ್ಮಿಬ್ಬರಿಗೂ ಸಂಬಂಧಪಟ್ಟಿದ್ದು ಕೆಲವೊಂದು ಕ್ವಶನ್ಸ್. ಸ್ಪೆಷಲ್ ಡೇಟ್ಸ್ ಮರೆಯೋದು ಯಾರು? ಡೇಟ್ಸು ಯಾರು ಇಲ್ಲ? ಇಬ್ರಿಗೂ ನೆನಪಿರುತ್ತೆ? ಇವಾಗ ನೆನಪಿದೆ, ಇನ್ನೊಂದು 10 ವರ್ಷ ಆದ್ಮೇಲೆ ಹೆಂಗೋ ಗೊತ್ತಿಲ್ಲ. ಸದ್ಯಕ್ಕೆ ನೆನಪಿದೆ. ನೆನಪಿದೆ. ಓಕೆ, ಏನಂದ್ರೆ ಒಂದು ಈ ವುಮೆನ್ಸ್ ಡೇ, ಮದರ್ಸ್ ಡೇ, ಅದನ್ನ ಇವ್ರು ಮರೀತಾರೆ. ಅದೆಲ್ಲ ನನಗೆ ಗೊತ್ತು ಆಗಲ್ಲ. ಐ ಡೋಂಟ್ ಇವನ್ ಎವ್ರಿ ಡೇ ಇಸ್ ಮದರ್ಸ್ ಡೇ ಅಥವಾ ಏನು ವುಮೆನ್ಸ್ ಡೇ ಅಂತಾರೆ. ಓ, ಬಟ್ ಐ ಮಿಸ್ ಬರ್ಡೇ ನೆನಪಿರುತ್ತಾ? ಓಕೆ, ಬಟ್ ಗಿಫ್ಟ್ ಮಿಸ್ ಆಗುತ್ತೆ. ಹ್ಯಾಪಿ ವುಮೆನ್ಸ್ ಡೇ ಅಂತ ಒಂದು ಗಿಫ್ಟ್ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ದೊಡ್ಡದಾಗಿ ನ್ಯೂ ಇಯರ್ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ. ಪರ್ಸನಲ್ ಡೇಟ್ಸ್ ನೆನಪಿರುತ್ತೆ? ಪರ್ಸನಲ್ ಡೇಟ್ಸ್ ಲವ್. ಓಕೆ, ಸರ್ಪ್ರೈಸ್ ಕೊಡೋದು ಯಾರು? ನಾನು ಕೊಡ್ತೀನಿ ಮೋಸ್ಟ್ಲಿ ಹರ್. ಓಕೆ, ಕೋಪಿಷ್ಟ ಯಾರು? ಇಬ್ರು, ನಂಗೂ ಬರುತ್ತೆ. ಇಬ್ಬರಿಗೂ ಕೋಪ ಬರುತ್ತೆ, ಬಟ್ ಅವ್ರಿಗೆ ತಡವಾಗಿ ಬರುತ್ತೆ. ಆಕೆ ಮೂಗಿನ ತುದಿಗೆ ತುಂಬಾ ರಿಯಾಕ್ಟ್ ಮಾಡ್ತೀನಿ. ಫಸ್ಟ್ ಸಾರಿ ಕೇಳೋದು ಯಾರು? ಹೌದಾ? ಹೌದಾನಾ? ಇಲ್ಲೂ ಇದು ಆಕ್ಟಿಂಗ್ ಅಲ್ಲಮ್ಮ, ಇಂಟರ್ವ್ಯೂ. ಇನ್ನು ಮೊನ್ನೆದಕ್ಕೆ ಸಾರಿ ಕೇಳಿಲ್ಲ, ಕೇಳ್ಬಿಡಿ. ಕೇಳಿ. ಮೊನ್ನೆದಕ್ಕೆ ಸಾರಿ, ನಾಳಿದ್ದಕ್ಕೆ ಸಾರಿ, ಆಚೆ ನಡೆದಿದ್ದಕ್ಕೂ ಸಾರಿ. ತಿಂಡಿ ಪೋತ ಯಾರು? ನಾನೇ. ಓಕೆ, ಕುಂಭಕರ್ಣ ಯಾರು? ವಸಿಷ್ಠ. ಓಕೆ, ಪ್ರಾಬ್ಲಮ್ ಸಾಲ್ವರ್ ಯಾರು? ವಸಿಷ್ಠ. ಪ್ರಾಬ್ಲಮ್ ಕ್ರಿಯೇಟರು? ಇಬ್ರು. ನಾನು ಸ್ವಲ್ಪ ಜಾಸ್ತಿನೇ, ಬಟ್ ಇಬ್ರು. ಫ್ಯಾಮಿಲೀಸ್ ಫೇವ್ರೆಟ್ ಪರ್ಸನ್ ಯಾರು? ಎರಡು ಆದ್ರೆ ನಮ್ಮ ಮೆಜಾರಿಟಿ ವಿನ್ಸ್. ಆಯ್ತು, ನಾನು ಹಾಗಾದ್ರೆ ನನ್ನ ಕರ್ನಾಟಕದ ನನ್ನ ಫ್ಯಾನ್ಸ್ ಅವರೆಲ್ಲರೂ. ಬೆಸ್ಟ್ ಶೆಫ್ ಯಾರು? ಅವರೇನೆ, ಬಟ್ ನಾನು ಈಗ ಕಲಿತಾ ಇದ್ದೀನಿ. ಓಕೆ, ಸೊ ಅಳುಮುಂಜಿ ಯಾರು? ನಾನೇ. ಬೇಗ ಅಳು ಬರುತ್ತಾ? ಕೋಪ ಬಂದ ತಕ್ಷಣ ಅದನ್ನ ಸಡನ್ ಆಗಿ ದುಃಖ ಆಗುತ್ತೆ, ತಕ್ಷಣ ಕಣ್ಣೀರು ಬರುತ್ತೆ. ದುಃಖ ಆದ ತಕ್ಷಣ ಸಡನ್ ಆಗಿ ಕಣ್ಣೀರು ಬರುತ್ತೆ, ಅದು ಕೋಪನೂ ಆಗುತ್ತೆ. ಅದು ಗೋಸ್ ಎನಿ ಹೌ, ಎನಿ ವಿಚ್ ವೇ. ಆ ಸಿಚುಯೇಷನ್ ಹೆಂಗ್ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಶಾಪಿಂಗ್ ಫ್ರೀಕ್ ಯಾರು? ನನಗೆ ಇಷ್ಟ. ಆನ್ಲೈನ್ ತುಂಬ ಶಾಪ್ ಮಾಡ್ತೇನೆ. ಜುಗ್ಗ ಯಾರು? ಜಿಪಣ ಯಾರು? ನಾನೇನಾ? ಅಂದ್ರೆ ಐ ಸ್ಪೆಂಡ್, ಅಂದ್ರೆ ಹೆಂಗೆ ಅಂದ್ರೆ ಐ ಸ್ಪೆಂಡ್. ಓಕೆನಾ,
ಐ ಕಂಪೇರ್. ಓಕೆ, ತುಂಬ ಆನ್ಲೈನ್ ಶಾಪ್ ಮಾಡ್ತೀನಿ ಅಲ್ವಾ, ಇದು ಬೆಸ್ಟಾ ಬಡ್ಜೆಟಿಂಗ್, ಓಕೆ ಈ ಬಡ್ಜೆಟಲ್ಲಿ ಇದು ತೊಗೋಬೇಕಲ್ವಾ ಹೆಂಗೆ ಅಂತ, ಆ ಥರದ್ರಲ್ಲಿ ಜುಗ್ಗ. ಬಟ್ ಐ ಸ್ಪೆಂಡ್ಸ್ ವೆಲ್, ಬಟ್ ನನಗೆ ಸ್ಪೆಂಡ್ ಮಾಡಕ್ ಬಿಡಲ್ಲ, ಹಾಗಾಗಿ ಜುಗ್ಗಿ. ಇಂಪಲ್ಸಿವ್ ಯಾರು? ಹೌದಾ? ಓಕೆ. ಓವರ್ ಥಿಂಕರ್ ಯಾರು? ಪ್ರಾಂಕ್ಸ್ಟರ್ ಯಾರು? ಓ ಹೌದಾ? ಸೊ ಸೋಷಿಯಲ್ ಮೀಡಿಯಾ ಸ್ಟಾಕರ್ ಯಾರು? ಹೆಚ್ಚು ಇಬ್ರು ಅಷ್ಟೊಂದು ಇದು ಮಾಡಲ್ಲ. ಅಪ್ಡೇಟ್ಸ್ಗೋಸ್ಕರ ಇಬ್ರು ನೋಡ್ತೀವಿ ಏನ್ ನಡೀತಾ ಇದೆ ಪ್ರಪಂಚದಲ್ಲಿ ಅಂತ ಹೇಳಿ. ಸೆಲ್ಫಿ ಸ್ಟಾರ್ ಯಾರು? ಆಲ್ ಟೈಮ್ ಸೆಲ್ಫೀಸ್ ಆಗಿದ್ದೆ, ಇವಾಗಿಲ್ಲ, ಟೈಮ್ ಇಲ್ಲ. ನನ್ನ ಮಗಂದೇ ಇರುತ್ತೆ ಈಗ. ಮೊದಲಾಗಿದ್ರೆ ಹೆಂಗ್ ತೋರಿಸ್ತಿದ್ದೆ, ಈಗ ಅದು ತೋರ್ಸಂಗಿಲ್ಲ. ಫುಡ್ ಕ್ರಿಟಿಕ್ ಯಾರು? ಏನು? ಓಕೆ, ಅದು ಕೇಳಿದ್ರೆ ಸುಮ್ಮನೆ ಮಾಡಿದ್ದು ನನಗೆ ಗೊತ್ತಿರುತ್ತೆ ಇವತ್ತು ಚೆನ್ನಾಗಿಲ್ಲ ಅಂತ. ಸುಮ್ಮನೆ ಪ್ಲೇಟ್ ಕೊಟ್ಬಿಟ್ಟು ಸುಮ್ಮನೆ ಇರ್ತೀನಿ, ನಾನು ಕೇಳೋದೇ ಇಲ್ಲ. ತಿಂತಾರೆ ಸುಮ್ಮನೆ ಇರ್ತಾರೆ. ಇಫ್ ಅಟ್ ಆಲ್ ಚೆನ್ನಾಗಿದೆ ಅಂತ ಕೇಳಿದ್ರೆ ಚೆನ್ನಾಗಿಲ್ಲ ಅಂತ ಬರುತ್ತೆ, ಅಥವಾ ಫುಲ್ ಡೈಸೆಕ್ಟ್ ಮಾಡ್ತಾರೆ. ಏನ್ ಚೆನ್ನಾಗಿಲ್ಲ, ಯಾಕೆ ಚೆನ್ನಾಗಿಲ್ಲ ಅಂತ ಡೈಸೆಕ್ಟ್ ಮಾಡ್ತಾರೆ. ಕೇಳಿಲ್ಲ ಅಂದ್ರೆ ಪಾಪ ಏನೋ ಕಂಪ್ಲೇಂಟ್ ಮಾಡಲ್ಲ. ಓಕೆ. ಸೊ ರೊಮ್ಯಾಂಟಿಕ್ ಯಾರು? ಪ್ರಾಬಬ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.